ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ನ ನಾನು ಕಿಚನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇದು ಆಲ್ರೆಡಿ ಟೈಮು 1:30 ಆಗಿದೆ. ಸೊ ಅಡುಗೆಗೆ ನಾನು ಬಂದುಬಿಟ್ಟು ಟೊಮ್ಯಾಟೊ ಕರಿ ಮಾಡಿದ್ದೀನಿ, ಟೊಮ್ಯಾಟೊ ಕರಿ ಮತ್ತು ಚಪಾತಿ. ಇವಾಗ ನಾನು ಹಾಲು ಕೂಡ ಕಾಯಿಸ್ತಾ ಇದ್ದೀನಿ. ನೆಕ್ಸ್ಟು ಯಾರು ಬಂದಿದ್ದಾರೆ ಗೊತ್ತಾ? ಕಡೆ ಸೊ ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ದೋಸ್ತ ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಜಸ್ಟ್ ಬಂದು ಇವಾಗ ಪರ್ಸ್ನಲ್ ಕೆಲಸ ಆಗಿದೆ. ಬಿಸಿಲಲ್ಲಿ ಬಿಸಿ ಬಿಸಿ ಟೀ ರೆಡಿ ಮಾಡ್ಕೊಡ್ತಾರೆ. ಟೀ ಕುಡಿಬೇಕು ಇವಾಗ. ಜ್ಯೂಸ್ ಕುಡಿಬೋದಿತ್ತು, ಇನ್ನು ಟೀ ಕುಡಿದೊಂಥರ ಮೈಂಡ್ ರಿಫ್ರೆಶ್ ಆಗಿ ಟೀ ಮಾಡಿಸ್ಕೊಳ್ತಾ ಟೊಮೆಟೊ ಕರಿ ರೆಡಿಯಾಗಿದೆ. ಟೊಮೆಟೊ ಕರಿ ನಿಮ್ಮ ಫೇವ್ರೆಟ್. ಚಪಾತಿ, ಟೊಮೆಟೊ ಕರಿ, ರೈಸ್ ರೆಡಿಯಾಗಿದೆ. ಪಾರ್ಸಲ್ ಅಷ್ಟೇ. ನಮ್ಮ ಪಾಪು ಮಲಗಿದ್ದಾಳೆ, ಸೊ ಅದಕ್ಕೋಸ್ಕರ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು. ಅವಳು ಇದ್ದಿದ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಆಮೇಲೆ ಸಿಗ್ತೀನಿ. ಆ್ಯಂಡ್ ಅವತ್ತಿನ ದಿನ ನನ್ನ ಫ್ರೆಂಡ್ ಕೂಡ ಬಂದಿದ್ಲ. ಅಂದರೆ ಅವಳು ನನ್ನ ಸ್ಕೂಲ್ ಫ್ರೆಂಡ್, ತುಂಬ ಕ್ಲೋಸ್ ಇದ್ದಾಳೆ. ಸೊ ಅವಳು ತುಂಬ ದಿನ ಆದಮೇಲೆ ಬಂದಿದ್ಲು. ನೋಡೋಣ ಅವನು ಹೆಂಗಿರುತ್ತೆ ಅವಳು ಮಾತಾಡೋದೆಲ್ಲ ಅಂಥೇಳಿ ತೋರಿಸ್ತೀನಿ. ಮೇಘನ್ ಕ್ಲೋಸ್ ಫ್ರೆಂಡ್ ರಕ್ಷಿತಾ ಅಂತ. ನನಗಿಂತ ಅವಳಿಗೆ ಕ್ಲೋಸ್ ಆಗ್ಬಿಟ್ಟಾಳೆ. ಗೈಸ್, ಎಲ್ಲ ನನ್ನ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನು ಮಾಡ್ತಿದ್ದೀರಾ? ನಮ್ಮ ಅಪ್ಪಾಜಿನ ಆಟ ಆಡಿಸ್ತೀನಿ. ಇದ್ದಳಣ್ಣ ಇದ್ದಲೆ ವಯಸ್ಸಿರಿ ಇದ್ದಳ್ತೀರಾ ಇದ್ಲಲೆ ವಯಸ್ಸಿರಿ ಎದ್ಲಲೆ ಅಬ್ಬಾ ಇವಾಗಲೇ ಬೇಡ ಎದ್ದೇಳೋದನ್ನು ಟೈಮ್ ಆಯ್ತಾ? ಏನು ನೋಡ್ತಿದ್ದೆ ಕಂದ? ಏನೋ ಮಾಡ್ತಿದಾರಲ್ಲ ಅವರು. ನೀವು ಯಾರೂ ಸಬ್ಸ್ಕ್ರೈಬೇ ಆಗ್ತಿಲ್ಲ, ಅದಕ್ಕೆ ನನ್ನ ಮುಖ ತೋರಿಸ್ತಿಲ್ಲ ಇನ್ನೂ ಅಂತ ಹೇಳು. ಸೊ ಅವ್ರು ಹಿಂಗೆ ಬಂದಾಗೆಲ್ಲ ಅವಳ ಜೊತೆಗೆ ಹಿಂಗೆ ಆಟಾಡ್ತಾ ಇರ್ತಾರೆ. ನನ್ನ ಜೊತೆಗೆ ಸ್ಪೆಂಡ್ ಮಾಡೋಕ್ಕಿಂತ ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ನೆಕ್ಸ್ಟ್ ಅವ್ರು ಏನೋ ಮಾತಾಡ್ತಾರಂತೆ, ಏನೋ ಮಾತಾಡಿದ್ದಾರೆ. ಸೊ ಏನು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಇವಾಗ ಜಸ್ಟ್ ಊಟ ಆಯ್ತು ಎಲ್ರದ್ದು. ಎಲ್ಲ ಊಟ ಮಾಡಿ ಎಲ್ಲ ಇಲ್ಲೇ ಕೂತಿದ್ದಾರೆ ನೋಡಿ. ಇದರಲ್ಲಿ ಒಬ್ಬರು ಹೆವಿ ಟ್ಯಾಲೆಂಟೆಡ್ ಇದ್ದಾರೆ ಜನರಲ್ ನಾಲೆಡ್ಜಲ್ಲಿ. ಅವ್ರಿಗೊಂದು ಕ್ವಶನ್ ಕೇಳ್ತೀನಿ, ನೋಡೋಣ ಆನ್ಸರ್ ಏನು ಮಾಡ್ತಾರೆ ಅಂತ. ಇವರೇ ಅವರು. ಹೇಳ್ರಿ. ಆಲ್ಫಾಬೆಟ್ಸಲ್ಲಿ ABCD ಎಷ್ಟು ಅಕ್ಷರ ಇದೆ? ಓನ್ಲಿ 4. ನೋಡಿದ್ರಲ್ಲ, ಅದಕ್ಕೆ ಅವರಿಗೆ ಎಕ್ಸ್ಟ್ರಾ ಹೆವಿ ಟ್ಯಾಲೆಂಟೆಡ್ ಕಿಂಗ್ ಅನ್ನೋದು. ಆಲ್ಫಾಬೆಟ್ಸ್ ABCD ಬಂದು 26 ಅಕ್ಷರ ಇದೆ, ಇವ್ರು ನೋಡಿದ್ರೆ 4 ಅಂತಾರೆ. ದೀಕ್ಷಾ, ಈಗ ನಾನೊಂದು ಹೇಳ್ತೀನಿ, ಅದನ್ನು 5 ಸಾರಿ ಕಂಟಿನ್ಯೂಸ್ ಹೇಳ್ಬೇಕು ಸ್ಪೀಡಾಗಿ. ಕೆಂಪು ಕುಂಕುಮ, ಕಪ್ಪು ಕುಂಕುಮ. ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ ಅಷ್ಟೇ. ಇವಳು ಏನು ಹೇಳಿಲ್ಲ. ನೆಕ್ಸ್ಟು ನಮ್ಮ ಹೆವಿ ಟ್ಯಾಲೆಂಟೆಡ್ ಇವಳಿಗೆ ಗುಡ್ ಬ್ಲಡ್ ಬ್ಯಾಡ್ ಬ್ಲಡ್ ಹೇಳು. ಗುಡ್ ಬ್ಲಡ್ ಬ್ಯಾಡ್ ಬ್ಲಡ್, ಗುಡ್ ಬ್ಲಡ್ ಬ್ಯಾಡ್ ಬ್ಲಡ್, ನಿಲ್ಸಂಗಿಲ್ಲ. ಗುಡ್ ಬ್ಲಡ್ ಬ್ಯಾಡ್ ಬ್ಲಡ್, ಗುಡ್ ಬ್ಲಡ್ ಬ್ಯಾಡ್ ಬ್ಲಡ್, ಗುಡ್ ಬಿಸ್ಕೆಟ್. ಗುಡ್ ಬ್ಲಡ್ ಬ್ಯಾಡ್ ಬ್ಲಡ್, ಗುಡ್ ಬ್ಲಡ್ ಬ್ಯಾಡ್ ಬ್ಲಡ್, ಗುಡ್ ಬ್ಲಡ್. ನೆಕ್ಸ್ಟು ನೀನು ಕೆಂಪು ಕುಂಕುಮ, ಕಪ್ಪು ಕುಂಕುಮ ಅಂತ 5 ಸರಿ ಹೇಳ್ಬೇಕು. ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಲಾಸ್ಟ್ ಪರವಾಗಿಲ್ಲ. ಇವರೆಲ್ಲ ಹೇಳಿದ್ರಲ್ಲಿ ಇವರೊಬ್ಬರು ಬೆಸ್ಟ್ ಅಂತ ಹೇಳ್ಬೋದು. ಅದೇ ಖುಷಿಗೆ ಏನು ಕೊಡಿಸ್ತೀರಾ ನನಗೆ?
ನೀವು ವಿನ್ ಆಗಿರಲ್ಲ ಹಾಂ ಅದಕ್ಕೆ ಏನು ಕೊಡಿಸ್ತೀರಾ? ನಾನು ಇನ್ನಾದ್ಮೇಲೆ ಹ್ಞೂ ಒಂದು ತಪ್ಪು ಹೇಳಿದ್ದೀನಿ. ಅದು ಬೇಕಂತ ಹೇಳಿ ಅನಿಸ್ತದೆ ನನಗೇನೋ ಇಲ್ಲ. ಕೊಡಿಸ್ಬೇಕು ಅಂತೇನೆ. ಹಾಗೇನಿಲ್ಲ. ಹಾಂ ಸರಿ. ನನಗೆ ಯಾರು ಏನಾರು ಕೇಳಬೇಕು ಅಂತಿದ್ದೀರಾ? ಹಾಂ ಏನು? ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ಎಲ್ಲರಿಗಿಂತ ಟಫ್ ನನಗೆ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. 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 ಆಯ್ತಲ್ಲ? ಇನ್ನೊಂದ್ಸರಿ ಯಾರು ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ಫಾಸ್ಟಾಗಿ ಹೇಳ್ಬೇಕು. ಹೆಂಗೆ? ಊಟ ಮಾಡಾದ್ಮೇಲೆ ಸ್ವಲ್ಪ ಯಾಕೋ ಬೋರ್ ಅನಿಸ್ತಿತ್ತು ಅಂತ ಹೇಳ್ಬಿಟ್ಟು ಈ ರಾಜಾರಾಣಿ ಕಳ್ಳ ಪೊಲೀಸ್ ಅಂತ ಬರುತ್ತಲ್ವ ಅದೆಲ್ಲ ಆಟಾಡ್ಕೊಂಡು ಕೂತಿದ್ವಿ. ಸೊ ತುಂಬಾ ಮಜಾ ಮಾಡಿದ್ವಿ. ಬೋರ್ ಅಂತ ಅನಿಸ್ದೇ ಇಲ್ಲ. ಆಟಾಡ್ತಾ ಒಂಥರ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ಅನ್ಬೋದು. ಒಂಥರ ಕಾಮಿಡಿ ಮಾಡಿಕೊಂಡು ಈ ಥರ ಎಲ್ಲ ಆಟಾಡಿದ್ವಿ. ಏನಂತ ಅಂತೇಳಿ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಇನ್ನೂ ಸ್ವಲ್ಪ ನಾರ್ಮಲ್ ಹಾಗೆ ವಿಡಿಯೋ ಹಾಕಿದ್ದೀನಿ, ನೋಡ್ರಿ ನೀವು. ಯಾರು ರಾಣಿ ಯಾರು? ಎಲ್ಲ ಹಾಕ್ಬಿಡೋಗಪ್ಪ. ಸುಮ್ಮನಿರ್ರಿ, ಯಾರೇ ವ್ಯೂಸ್ ಬರೋದು. ವೀರೇಂದ್ರ 500, ಮೇಘ 0 ತೋರಿಸಿ ಝೂಮ್ ಮಾಡಿ. ಅವಾಗಲೇ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಬೇಕಿತ್ತು. ತಡಿ ತಕ್ಕೊಳ್ರಿ. ಗಂಟೆಗಳ ನಂತರ ವಿಡಿಯೋ ಕ್ಯಾಪ್ಚರ್ ಮಾಡ್ತೀರಾ? ಭಾಳ ಚೆನ್ನಾಗಿ ಮಾಡ್ರಿ. ಪೀಕಿಕೊಂತು ವೀರೇಂದ್ರ ಅವರೇ 200% ಕಳ್ಳ. ಹೌದು. ಯಾವ್ದು ಅವಲಕ್ಕಿ ಪೊಲಕ್ಕಿ ಯಾರಿಲ್ಲ, ನಾವು ಡೈರೆಕ್ಟ್ ಆಗಿ ಹೇಳಿದ್ವಿ. ಅದು ಕರೆಕ್ಟಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಕಳ್ಳ ನೀನೆ, ನಾನು ರಾಜ. ಈಗೇನು ಬರೀ ರಾಣಿ ಬರಕತ್ತ. ಅಲ್ಲೇ ನನ್ನ ರಾಜ, ತೇಜು ನನ್ನ ರಾಜ. ನೀವು ಭಾಳ ಇಷ್ಟ ಅವ್ರು ನೋಯಿಸ್ಬೇಕಂದ್ರೆ. ನಾವು ಉಳಿಸ್ತಂತೆ ಟೈಮ್ ಬರಲಿ. ಟೈಮ್ ಬರ್ಬೇಕು. ಆತ ಏನ್ ಮಾಡಿದ್ರು? ಏನ್ ಮಾಡ್ದೆ? ಸುಳ್ಳು ಹೇಳ್ಬಿಡ ಕುಲುಕ್ಸ್ ನೀನು ಇನ್ನೊಂದ್ಸರಿ. ಮಾರ್ಕ್ ಹಾಕಿದ್ರೆ ಯಾರಿಗೂ Wow, luckiest person in the world. I am always queen of world, you know. ಓ ಭ್ರಮೆ. ಕಳ್ಳ. ವಾವ್, ಮಗ ಎಷ್ಟು 0 ಬಂದ್ವಿ ನಿನಗೆ? 2 0. 3 ಬಂದಿರೋದು ನಿನಗೆ. ಮುಖ ತರ್ಸ್ಕೊಳ್ಳಿ. ನೀನೇನೆ ತಂಬಲ್ ಕೈ. ಅಲ್ಲೇ ಅದಾವು. ಈಗ ಕಡಿತೀರಿ. 100. ತೇಜು 0 ಅಲ್ಲ? 0 ಬರ್ಕ ಫಸ್ಟ್ 0 ಇನ್ನೂ ದೊಡ್ಡದಾಗಿ ಬರ್ಕ. ನಿಂದು ದೀಕ್ಷಾ 900. ಸರಿ. ಹಂಗೆ ನಮ್ಮ ಪಾಪಗೆ ಸ್ವಲ್ಪ ಕಾಲಿಗೆಲ್ಲ ಸ್ಟ್ರೆಂತ್ ಬರಲಿ ಅಂತ ಹೇಳ್ಬಿಟ್ಟು ಹಂಗೆ ನಿಂದಿರ್ಸ್ಕೊಂಡಿದ್ವಿ. ಅವಳು ಹಂಗೆ ಹೆಜ್ಜೆ ಇಡೋಕ್ಕೆ ಟ್ರೈ ಮಾಡ್ತಾಯಿದ್ಲು. ನೋಡಿ ಹೆಂಗೆ ಇಡ್ತಾಳೆ ಅಂತ. ಬಟ್ ಅಷ್ಟೊಂದೇನು ಇಡಲ್ಲ, ಹಂಗೆ ಲೈಟಾಗಿ ಇಡ್ತಾಳೆ. ವಯಸ್ಸಿರಿ ಬಂದ್ಮೇಲೆ ವಯಸ್ಸಿರಿ ಬಂದು ಬಾ 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 ಎತ್ತೆ ಕಾಲೆತ್ತ ಓಕೆ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಬಿಕಾಸ್ ನಾನು ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಆ್ಯಕ್ಚುಲಿ ಇವತ್ತು ವೀರು ಅವರು ಊರಿಗೆ ಹೋಗಬೇಕು. ಸೊ ಹೊರ್ಗಡೆ ಹೋಗೋಣ ಬಾ ಅಂತ ಕರ್ಕೊಂಡೋಗಿದ್ರು.
ಹೊರ್ಗಡೆ ಏನಕ್ಕೆ ಹೋದ್ವಿ ಅಂತಂದರೆ ನಮ್ಮ ಪಾಪನ ಸ್ನಾನ ಮಾಡಿಸಿ ಆಲ್ರೆಡಿ ಮಲಗಿಸಿದ್ವಿ. ಸೊ ಅವಳು ಬೇಗ ಎದ್ದೇಳಲ್ಲ. ಆಲ್ಮೋಸ್ಟ್ ಅವಳು ಎದ್ದೇಳಬೇಕು ಅಂದರೆ 3 to 4 hours ಬೇಕು. ಸೊ ಅಷ್ಟರಲ್ಲಿ ಹೊರಗೆ ಹೋಗ್ಬರೋಣ ಅಂತೇಳಿ ಹೋಗಿ ಬಂದ್ವಿ. ಎಲ್ಲಿಗೆ ಹೋಗ್ತೀವಿ ಅಂತ ನೋಡಿ. ಆ್ಯಂಡ್ ಫಸ್ಟ್ ನಾವು ಹೋಗಿದ್ದು AVK ಕಾಲೇಜ್ ರೋಡ್ ಹತ್ರ ಇರೋ ಚಾಟ್ ಸೆಂಟರ್ಗೆ. ಅದು ಒಂಥರ ನಮಗೆ ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ನಾವು ಏನಪ್ಪ ಅದು ಟಿಕ್ಕಿ ಪೂರಿ ಮತ್ತು ಚುರ್ಮುರಿ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ಅಂತ, ಏನು ದುಡ್ಡು ವೇಸ್ಟ್ ಅಂತಲ್ಲ, ಭಾಳ ಚೆನ್ನಾಗಿತ್ತು. ಯಾರು ಹೋಗಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಹಾಂ ಸಾಯಿಬಾಬಾ ಓದ್ತಾ ಹ್ಞೂ ಹ್ಞೂ ನೆಕ್ಸ್ಟ್ ನಾವು ಹೋಗಿದ್ದು ಚಾಕೊಲಿಷಿಯಸ್ಸು. ಇದು ಒಂಥರ ರೀಸೆಂಟಾಗಿ ತುಂಬ ಫೇಮಸ್ ಆಗಿದೆ ಅಂತ ಹೇಳ್ಬೋದು. ಅಲ್ಲಿಗೆ ಹೋಗ್ಬಿಟ್ಟು ನಾವು ಬಿಸ್ಕಾಫ್ ಕೇಕ್ ತೊಗೊಂಡ್ವಿ. ನೆಕ್ಸ್ಟು ಒಂದು ಶೇಕ್ ತೊಗೊಂಡ್ವಿ, ಅದು ಸೂರತ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು. ಸೊ ಇದು ಬಿಸ್ಕಾಫ್ ಕೇಕ್ಗೆ ತುಂಬ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಅಂತೂ ಸಕ್ಕದಾಗಿತ್ತು. ಆ್ಯಂಡ್ ಇನ್ನೊಂದು ಸೂರತ್ ಫೇಮಸ್ ಕೋಲ್ಡ್ ಕೋಕೋ ಅಂಥದ್ದು. ಸೊ ಅದನ್ನ ತೊಗೊಂಡ್ವಿ. ಅದು ಏನು ಅನಿಸ್ತು ಅಂದರೆ ಒಂಥರ ಪ್ಲೇನ್ ಅನಿಸ್ತು ನಮಗೇನು ಅಷ್ಟು ಅದೇನು ಅಷ್ಟು ಇಷ್ಟ ಆಗಿಲ್ಲ. ಬಟ್ ಬಿಸ್ಕಾಫ್ ಕೇಕ್ ಮಾತ್ರ ಸೂಪರ್ವಾಗಿತ್ತು. ನೆಕ್ಸ್ಟ್ ಟೈಮ್ ಹೋದರೆ ಪಕ್ಕ ಇನ್ನೊಂದು ಸರಿ ಅದನ್ನೇ ಟ್ರೈ ಮಾಡ್ತೀನಿ. ಬೇಡ ಇದೆಯಲ್ಲ ಸರಿ ಒಂದು ಸೂಪರ್. ನೆಕ್ಸ್ಟ್ ನಾವು ಪಾಪು ಪ್ಯಾಂಪರ್ಸ್ ಮತ್ತು ಸೋಪ್ ಎಲ್ಲ ಬೇಕಿತ್ತು ಅಂತ ಹೇಳ್ಬಿಟ್ಟು ಅಪ್ಪೋಲೋಗೆ ಹೋದ್ವಿ. ಅಲ್ಲಿಂದ ನಾವು ಯಾವಾಗಲೂ ಪಾಪುಗೆ ಪ್ಯಾಂಪರ್ಸ್ ಬೇಕು ಅಂದರೆ ಅಲ್ಲೇ ತಗೊಳ್ಳೋದು. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಮೆಡಿಕಲ್ ಶಾಪ್ಗೆ. ಇದು ಯಾವ ಮೆಡಿಕಲ್ ಶಾಪ್ ಅಂತಂದರೆ ನಮ್ಮ ಪಾಪು ನಾನು ಡೆಲಿವರಿ ಆಗಿದ್ನಲ್ಲ, ಸೊ ಅಲ್ಲೇ ಹೋಗ್ಬಿಟ್ಟು ನನಗೊಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಬೇಕಿತ್ತು. ಸೊ ಅದನ್ನ ತೊಗೊಂಡು ನಾವು ಬೇರೆ ಕಡೆ ಹೊರಟಿವಿ. ನೆಕ್ಸ್ಟ್ ನಾವು ಹೊರಟಿದ್ದು ಕ್ರೋಮಾ ಕಡೆ. ಯಾಕಂದರೆ ಸ್ವಲ್ಪ ಹಂಗೆ ಇದನ್ನ ಏನಪ್ಪ ಅದು ಹೇರ್ ಡ್ರೈಯರ್ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಬಟ್ ಅಷ್ಟೊಂದು ಯಾವುದೂ ಇಷ್ಟ ಆಗಿಲ್ಲ. ಸೊ ಇನ್ನೊಂದು ಸರಿ ಬೇರೆ ಕಡೆ ಹೋಗ್ಬಿಟ್ಟು ನೋಡೋಣ ಅಂತೇಳ್ಬಿಟ್ಟು ಮನೆ ಕಡೆ ಹೊರಟ್ವಿ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗ್ಬಿಟ್ಟು ಒಂದು 5 minutes ರೆಸ್ಟ್ ಮಾಡಿದ್ರು. ಅದಾದಮೇಲೆ ಅವರು ಊರಿಗೆ ಹೊರಟ್ರು. ಅವ್ರನ್ನ ಊರಿಗೆ ಕಳಿಸ್ಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಹುಷಾರು. ಬಾ
ಥ್ಯಾಂಕ್ ಯು. ಥ್ಯಾಂಕ್ಸ್. ಬಾಯ್. ಓಕೆ ಗಾಯ್ಸ್, ಇವಾಗ ತಾನೇ ಮನೆಗೆ ಬಂದ್ವಿ. ಏನೇನು ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ. ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ, ಏನೇನು ಬೇಕು ಅದಷ್ಟೇ. ಮೊದಲನೇದಾಗಿ ಇದೊಂದು ಪ್ಯಾಂಪರ್ಸ್ ತೊಗೊಂಡೆ. ನಾನು ಯೂಸ್ ಮಾಡೋದು ಮಾಮಿ ಪೋಕೋ ಪ್ಯಾಂಟ್ಸ್. ಅವಳಿಗೆ ಯಾವುದೇ ಥರ ರ್ಯಾಷಸ್ ಆಗಲಿ ಏನೂ ಆಗಿಲ್ಲ, ತುಂಬ ಕಂಫರ್ಟಬಲ್ ಫೀಲ್ ಮಾಡ್ತಾಳೆ. ಸೊ ನಾನು ಯೂಸ್ ಮಾಡೋದು ಇದನ್ನೇ. ಆ್ಯಂಡ್ ನೆಕ್ಸ್ಟು ನನಗೆ ಒಂದು ಟ್ಯಾಬ್ಲೆಟ್ಸ್ ಬೇಕಿತ್ತು, ಸೊ ಅದನ್ನು ಕೂಡ ತೊಗೊಂಡೆ. ಆಮೇಲೆ ನೆಕ್ಸ್ಟು ಇದೊಂದು ಸೋಪ್ ಕೂಡ ತೊಗೊಂಡೆ. ಸೋಪ್ ಕೂಡ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಅದನ್ನೂ ತೊಗೊಂಡೆ. ಸೊ ಇಷ್ಟೇ ಗೈಸ್ ನಾವೆಲ್ಲ ಪರ್ಚೇಸ್ ಮಾಡಿದ್ದು. ಸೊ ಇಲ್ಲಿಗೆ ಈ ವ್ಲಾಗ್ನ ಹೆಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳ್ತಾ, ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಟ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸ್ ನೋಡ್ತಾ ಇದ್ದೀರಾ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.